ವಿಶೇಷವಾಗಿರುವಂಥ ಸೇವೆಯನ್ನು ಸಲ್ಲಿಸಿ ಕೇವಲ ತುಮಕೂರು ಜಿಲ್ಲೆಗೆ ಅಷ್ಟೇ ಸೀಮಿತ ಆಗಿರಲಾರ್ದೇ ನಮ್ಮ ರಾಜ್ಯದ ಮೂಲೆ ಮೂಲೆಗಳಲ್ಲಿಯೂ ಸಹಿತ ವಿದೇಶಗಳಲ್ಲಿಯೂ ಸಹಿತ ಒಂದು ಸಹಕಾರ ರಂಗವನ್ನು ಯಾವ ರೀತಿ ನಡೆಸಬೇಕು ಅನ್ನುವಂಥದ್ದನ್ನು ಮಾರ್ಗದರ್ಶಕರಾಗಿ ವಯಸ್ಸಿನಲ್ಲಿ 75 ವರ್ಷ ಆಗಿದ್ದರೂ ಸಹಿತ ನೋಡಲಿಕ್ಕೆ 50 ವರ್ಷದವರಂತೆ ಅತ್ಯಂತ ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಂಡು ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ಸಮಾಜಕ್ಕೆ ಒಂದು ಆದರ್ಶವಾಗಿರುವಂಥ ಹಿರಿಯ ಸಹೋದರಾಗಿರುವಂಥ ಶ್ರೀ ಕೆ ಎನ್ ರಾಜಣ್ಣನವರ 75ನೇ ಅಮೃತ ಮಹೋತ್ಸವಕ್ಕೆ ಆಗಮಿಸಿರುವಂಥ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಸಚಿವ ಬಾಂಧವರೇ, ಶಾಸಕ ಮಿತ್ರರೇ, ಎಲ್ಲ ಅಭಿಮಾನಿ ಬಂಧುಗಳೇ, ತುಮಕೂರು ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಬಂದಿರುವಂಥ ಎಲ್ಲ ಅಭಿಮಾನಿ ಕಾರ್ಯಕರ್ತ ಬಂಧುಗಳೇ ಹಾಗೂ ಪತ್ರಕರ್ತ ಸ್ನೇಹಿತರೆ, ಸನ್ಮಾನ್ಯ ಕೆ ಎನ್ ರಾಜಣ್ಣನವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಅವ್ರಿಗೆ ಯಾವುದೇ ರೀತಿಯಿಂದ ಸಹಾಯ ಸಹಕಾರ ಮಾಡಲಿಕ್ಕೆ ಅವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇರುವಂಥ ವ್ಯಕ್ತಿ ಅಂತಂದರೆ ಅದು ಕೆ ಎನ್ ರಾಜಣ್ಣನವರು. ಅದಕ್ಕೆ ಉದಾಹರಣೆ ಮುರುಗೇಶ್ ನಿರಾಣಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಭಾಳ ಅಭಿಮಾನಪೂರ್ವಕವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಿರಿಯರಾಗಿರುವಂಥ ಕೆ ಎನ್ ರಾಜಣ್ಣನವರು ನಮ್ಮ ಸಂಬಂಧ 30 ವರ್ಷಗಳ ಹಿಂದೆ ದೇಶದ ಅತಿ ಚಿಕ್ಕ ಸಕ್ಕರೆ ಕಾರ್ಖಾನೆಯನ್ನು ನಾವು ಮುಧೋಳದಲ್ಲಿ ಪ್ರಾರಂಭ ಮಾಡಿದಾಗ ಅವ್ರ ಹತ್ರ ಸಹಾಯ ಕೇಳಕ್ಕೆ ಬಂದಿದೆ. ಅವರು ರಾಜೇಂದ್ರ ಕುಮಾರ್ ಸರು ಅವತ್ತು ಅಪೆಕ್ಸ್ ಬ್ಯಾಂಕ್ದ ಅಧ್ಯಕ್ಷರು ಮತ್ತು ಮಂಗಳೂರು DCC ಬ್ಯಾಂಕಿನ ಅಧ್ಯಕ್ಷರಾಗಿ ರಾಜೇಂದ್ರ ಕುಮಾರ್ ಅವರು ಕೆಲಸ ಮಾಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಇದ್ದಾಗ ನಮಗೇನೂ ಪರಿಚಯ ಇಲ್ಲದೆ ಇರುವಂಥವ್ರು ಆ ಸಂದರ್ಭದಲ್ಲಿಂದ ದೇಶದ ಅತಿ ಚಿಕ್ಕ ಸಕ್ಕರೆ ಕಾರ್ಖಾನೆಗೆ ಸಹಾಯ ಮಾಡ್ತಾ ಇವತ್ತು ಒಂದು ದಿವಸಕ್ಕೆ ದೇಶದ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡಿ 1 ಲಕ್ಷ ಟನ್ ಪ್ರತಿದಿನ ಸಕ್ಕರೆ ಅರಿಯುವಂಥದಕ್ಕೆ ಯಾರಾದರೂ ಸಹಾಯ ಮಾಡಿದರೆ ಅದು ಕೆ ಎನ್ ರಾಜಣ್ಣ ಅನ್ನೋರು ಅನ್ನೋ ಮಾತನ್ನು ನಾನು ಭಾಳ ಅಭಿಮಾನಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಇವತ್ತು ನಮ್ಮ ಪಾಂಡವಪುರ ಸಕ್ಕರೆ ಕಾರ್ಖಾನೆ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಖಾನೆಗಳಲ್ಲಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಾರ್ಖಾನೆಗಳಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸಹಾಯ ಮಾಡಿರುವಂಥ ವ್ಯಕ್ತಿ ರಾಜಣ್ಣವರು ಅನ್ನುವಂಥ ಮಾತನ್ನು ಅಭಿಮಾನಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ನನಗೊಂದ್ಸಲ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡುವಂಥ ಅವಕಾಶ ಬಂದಿತ್ತು. ಆ ಸಂದರ್ಭದಲ್ಲಿ ಅವರು ತೋರಿರುವಂಥ ಸಹಕಾರ ಮಾರ್ಗದರ್ಶನ ನೋಡಿದರೆ ನಮ್ಮ ಜೀವನ ಪರ್ಯಂತ ಎಂದೂ ಮರೀಲಿಕ್ಕೆ ಆಗೋದಿಲ್ಲ. ಅವರು ಚಿಕ್ಕ ವಯಸ್ಸಿನವ್ರ ಜೊತೆಗೆ ಚಿಕ್ಕ ವಯಸ್ಸಿನವರಾಗೇ ಇರ್ತಾರೆ, ಹಿರಿಯರ ಜೊತೆಗೆ ಹಿರಿಯರಾಗಿರ್ತಾರೆ. ಆದರೆ ಅವರು ನೇರ ನಿಟ್ಟ ನಿರಂತರ ಅನ್ನುವಂಥ ಮಾತನ್ನು ನಾವು ಎಂದೂ ಮರೆಯೋದಿಲ್ಲ. ಅವ್ರು ಏನೇ ಇದ್ರೂ ಸಹಿತ ಮನಸ್ಸಿನ ಒಳಗೊಂದು ಹೊರಗೊಂದು ಮಾತಾಡುವಂಥವ್ರಲ್ಲ. ಅವ್ರ ಜೀವನವನ್ನು 50 ವರ್ಷದಿಂದನೇ ಸಣ್ಣ ಸಹಕಾರಿ ರಂಗದಲ್ಲಿ ಪ್ರಾರಂಭ ಮಾಡಿ ಅವರು ಸತತವಾಗಿ 2 ಬಾರಿ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿ ಮತ್ತು ತುಮಕೂರು DCC ಬ್ಯಾಂಕಿನ 25 ವರ್ಷಗಳ ಕಾಲ ಸತತವಾಗಿ ಅಧ್ಯಕ್ಷರಾಗಿ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿ 3 ಬಾರಿ ವಿಧಾನಸಭೆ ಸದಸ್ಯರಾಗಿ ಮಂತ್ರಿಗಳಾಗಿ ಈ ಭಾಗದ ಈ ರಾಜ್ಯದ ಜನರ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಇಷ್ಟೇ ಪರಮಾತ್ಮನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡುವಂಥದ್ದು, ಅವರಿಗೆ 100 ವರ್ಷಗಳ ಕಾಲ ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡೋದ್ರ ಮುಖಾಂತರ ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲಿ, ಅವ್ರ ಕುಟುಂಬ ಅತ್ಯಂತ ಶಾಂತಿ ನೆಮ್ಮದಿಯಿಂದ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಹಿರಿಯರಾಗಿರುವಂಥ ಶ್ರೀ ಕೆ ಎನ್ ರಾಜಣ್ಣವ್ರ ಕುಟುಂಬ ಮತ್ತು ನಮ್ಮ ಮನೆಯವರು ಒಂದೇ ಕುಟುಂಬದ ಸದಸ್ಯರಾಗಿ ಒಂದು ಅಣ್ಣ ತಮ್ಮಂದಿರಾಗಿ ನಮ್ಮನ್ನು ನೋಡ್ಕೊತ ಬಂದಿದ್ದಾರೆ. ಮುಂದೆಯೂ ಸಹಿತ ಅವರ ಆಶೀರ್ವಾದ ಸದಾ ಇರಲಿ ಅನ್ನೋಂಥ ಮಾತನ್ನು ಕೇಳಿ ಇವತ್ತಿನ ಈ ಸಭೆಗೆ ವಿಶೇಷವಾಗಿ ನನ್ನನ್ನು ಕರೆದು 4 ಮಾತನ್ನು ಮಾತಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಈ ಕೆ ಎನ್ ರಾಜಣ್ಣ ಸಾಹೇಬರ ಅಭಿಮಾನಿ ಬಳಗ ಮತ್ತು ಇದನ್ನು ಎಲ್ಲ ವ್ಯವಸ್ಥೆಯನ್ನು ಮಾಡಿರುವಂಥ ಎಲ್ಲರಿಗೂ ಸಹಿತ ನಾನು ವಂದನೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಹಕಾರ. ಬರ್ಲಿ ಮತ್ತೊಮ್ಮೆ ಮುರುಗೇಶ್ ನಿರಾಣಿ ಸರ್ಗೆ ಜೋರಾದ ಚಪ್ಪಾಳೆ. ಪಕ್ಷಾತೀತವಾಗಿ ಒಬ್ಬ ನಾಯಕನನ್ನ ಹೊಗಳೋದು
ಅಥವಾ ಅವರ ನಡೆ ನುಡಿಯನ್ನ ಮೆಚ್ಚಿಕೊಂಡು ಮಾತಾಡೋದು ಅಷ್ಟು ಸುಲಭದ ಮಾತಲ್ಲ. ಅದನ್ನ ಇವತ್ತು KN ರಾಜಣ್ಣ ಸರ್ ಗಳಿಸ್ಕೊಂಡಿದ್ದಾರೆ. ಅದಕ್ಕೆ ಈ ವೇದಿಕೆ ಸಾಕ್ಷಿ, ಅದಕ್ಕೆ ಮುರುಗೇಶ್ ನಿರಾಣಿ ಸರ್ ಆಡಿರುವಂತಹ ಮಾತುಗಳೇ ಸಾಕ್ಷಿ ಅಂತ ಹೇಳ್ಬೋದು. ಇನ್ನು ಇದೇ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಅಂದ್ರೆ KN ರಾಜಣ್ಣ ಅಭಿಮಾನಿ ಬಳಗದಿಂದ ಒಂದು ಸಣ್ಣ ಗೌರವ ಸಮರ್ಪಣೆಯನ್ನ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಈ ಗೌರವ ಸಮರ್ಪಣೆಯನ್ನ ಮಾಡೋಣ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾನ್ಯ ಮುರುಗೇಶ್ ನಿರಾಣಿ ಸರ್ ಅವ್ರಿಗೆ ಒಂದಷ್ಟು ಆತ್ಮೀಯ ಆ ದಿನಗಳ ಒಡನಾಟವನ್ನ ನೆನಪಿಸ್ಕೊಂಡಿದ್ದಾರೆ. ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾತಾಡಿದ್ದಾರೆ. ಮಾಜಿ ಸಚಿವರಾದ ಶ್ರೀ ಮುರುಗೇಶ್ ನಿರಾಣಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಬಂಧುಗಳೇ, ಇವತ್ತಿನ ಸಮಾರಂಭದಲ್ಲಿ ಅತಿಥಿಗಳಾಗಿ ನಮ್ಮ ಜೊತೆ ಮಾನ್ಯ ಶಾಸಕರಾದ ಶ್ರೀ ಬಿ ಸುರೇಶ್ ಗೌಡ್ರು ಆಗಮಿಸಿದ್ದಾರೆ. ಅವರ ಮಾತುಗಳಿಗೆ ನಮ್ಮ ಕೋರಿಕೆ. ಸನ್ಮಾನ್ಯ ಸುರೇಶ್ ಗೌಡ್ರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರಾಜಣ್ಣವರ 75ನೇ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.